ಶಿವಮೊಗ್ಗ ನಗರದ ಕಟ್ಟಡ ಕಾರ್ಮಿಕರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಅಶೋಕ ಸರ್ಕಲ್ನಿಂದ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ನೋಡಿ. ತಮ್ಮ ಕಷ್ಟ ಕಾರ್ಪಣ್ಯವನ್ನು ಹೇಳ್ಕೊಳೋದಕ್ಕೋಸ್ಕರ DC ಕಚೇರಿವರೆಗೂ ಬೈಕ್ ರ್ಯಾಲಿ ಇಟ್ಕೊಂಡಿದ್ದಾರೆ. ಹಲೋ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಕಟ್ಟಡ ಕಾರ್ಮಿಕರು ಬೈಕ್ ರ್ಯಾಲಿ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಉದ್ದೇಶಪ್ಪ ಅಂತಂದರೆ, ಶಿವಮೊಗ್ಗ ನಗರದಲ್ಲಿ ಇರ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಹೆಚ್ಚಿನ ಕೆಲಸ ಸಿಗ್ತಾ ಇಲ್ಲ. ಅದು ಅಲ್ಲದೆ ಹೊರ ರಾಜ್ಯಗಳಿಂದ ಯಾವುದೇ ದಾಖಲೆ ಇಲ್ಲದೇ ಇದ್ದರೂ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಹಾರ್ ಇರ್ಬೋದು, ಗುಜರಾತ್ ಇರ್ಬೋದು. ಅವರು ಇಲ್ಲಿ ಬಂದಿರೋದಕ್ಕೆ ಅವರು ಯಾವ ದಾಖಲೆ ಇಟ್ಕೊಂಡಿರೋ, ಏನು ಹಿನ್ನೆಲೆ ಇದೆಯೋ ಗೊತ್ತಿಲ್ಲ. ಆದ್ದರಿಂದ ಅವರಿಂದ ಆತಂಕನೇ ಜಾಸ್ತಿ, ತೊಂದರೆ ಜಾಸ್ತಿ ಅಂತೇಳಿ ಕಟ್ಟಡ ಕಾರ್ಮಿಕರು ಕರ್ನಾಟಕ ರಾಜ್ಯದವರು ಸ್ಟ್ರೈಕನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಹೊರ ರಾಜ್ಯದ ಕಟ್ಟಡ ಕಾರ್ಮಿಕರಿಗೆ ಅವರಿಗೆ ಯಾವುದೇ ಕಟ್ಟಡ ಕಾರ್ಡ್ ಇಲ್ಲ, ಆದರೂ ಅವ್ರನ್ನ ಕೆಲಸಕ್ಕೆ ತಗೊತಾ ಇದ್ದಾರೆ ಬಿಲ್ಡಿಂಗ್ ಓನರ್ಸ್ಗಳು, ಕಾಂಟ್ರಾಕ್ಟ್ಸ್ಗಳು ಎಲ್ಲ. ಆದ್ದರಿಂದ ಇಲ್ಲಿ ಕಟ್ಟಡ ಕಾರ್ಮಿಕರ ಲೈಸೆನ್ಸನ್ನು ಮಾಡಿಸ್ಕೊಂಡಿರೋರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಆದ್ದರಿಂದ ದಯಮಾಡಿ ಅವ್ರಿಗೆ ಸವಲತ್ತುಗಳು ಕೆಲವು ಕಟ್ಟಡ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಅವರ ಸ್ಕಾಲರ್ಶಿಪ್ಪಿಗೂ ಸ್ವಲ್ಪ ತೊಂದರೆ ಆಗಿದೆ, ಕಿಟ್ಗಳು ಸಿಗ್ತಾ ಇಲ್ಲ. ಅವ್ರು ಪ್ರತಿಭಟನೆ ಮಾಡೋದ್ರಲ್ಲಿ ಅರ್ಥ ಇದೆ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸಿ ಏನಾರು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರಗಳು. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ.